ಸರ್ ಹೇಳಿ. ರೆಡಿನಾ? ಹಾಂ. ದಿನಾಂಕ 5/5/2025 ವರ್ಣ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಸುಮಾರು ಬೆಳಗಿನ ಜಾವ ಅಷ್ಟೊತ್ತಿಗೆ ಕಾರ್ತಿಕ್ ಎಂಬ ವ್ಯಕ್ತಿಯ ಒಂದು ಮರ್ಡರ್ ಆಗುತ್ತೆ. ಕಾರ್ತಿಕ್ ಎಂಬ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ. ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣ ಸ್ಟೇಷನಲ್ಲೂ ಒಂದು ಕೇಸ್ ಇರುತ್ತೆ. ಇವನ ವಿರುದ್ಧ ರೌಡಿ ಶೀಟ್ ಕೂಡ ಓಪನ್ ಆಗಿರುತ್ತೆ. ಕೊಲೆಯಾದ ನಂತರ ನಾನು 3 ತಂಡಗಳ ರಚನೆ ಮಾಡ್ತೀನಿ. CCTVಗಳು ನಮಗೆ ಎಲ್ಲ ಕಡೆ ಒಂದು 2-3 ಕಡೆ ಸಿಗುತ್ತೆ. ಅದಾದ ನಂತರ ನಾವು ತಂಡದ ಬಾತ್ಮೀದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಭಾಗಿರೋ ಒಂದು 6 ಜನನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೀರಿ. ಸೆಕ್ಯೂರ್ ಮಾಡಿಕೊಂಡು ನಂತರ ಅವ್ರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಅವರು ಒಪ್ಕೊತಾರೆ. ಈ ಒಂದು ಮರ್ಡರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವರು ಪ್ರವೀಣ್, ಅವಿನಾಶ್, ರವಿ, ಚಂದು, ಆನಂದ್ ಮತ್ತು ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ, ಒಟ್ಟು 7 ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಿ. ಅರೆಸ್ಟ್ ಪ್ರೊಸೀಜರ್ಸ್ಗಳೆಲ್ಲ ನಡೀತಾ ಇದೆ. ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಅಂದರೆ ಏನೋ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತ್ತು ಪ್ರಾಥಮಿಕ ತನಿಖೆಯಿಂದ. ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ. ಈ ಮೃತ ವ್ಯಕ್ತಿ ಏನಿದೆ ಕಾರ್ತಿಕ್ ಅನ್ನೋನು ಪ್ರವೀಣ್ ಅವನ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ. ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನ್ನೋನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ 2-3 ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ. ಥ್ರೆಟನ್ ಮಾಡೋ ಉದ್ದೇಶದಿಂದ ಅವನು ಪ್ರವೀಣ್ ನಾನು ಇದೇ ರೀತಿ ಇಟ್ಟರೆ ನನ್ನ ಸಾಯಿಸ್ಬಿಡ್ತಾನೆ ಅಂಥೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತ್ಯನ ಎಸಗಿರ್ತಾರೆ. ತನಿಖೆ ಇವಾಗ ತನಿಖೆ ಪ್ರಾರಂಭದಲ್ಲಿರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದ್ದು ಏನು ಪಾತ್ರ, ಯಾವ ರೀತಿ ಕೊಲೆ ನಡೀತು, ಯಾವ ಹಿನ್ನೆಲೆ, ಬ್ಯಾಕ್ಗ್ರೌಂಡ್, ಪ್ರಿಪ್ರೇಷನ್ನು ಇವೆಲ್ಲ ಹೇಳಕ್ಕೆ ಬರೋದಿಲ್ಲ. ಇದು ತನಿಖೆ ಹಿತದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೌಪ್ಯವಾಗಿ ಇಡಬೇಕಾಗುತ್ತೆ. ಬಟ್ ಇವರು 7 ಜನ ಏನು ಇದ್ದಾರೆ ಅವರೆಲ್ಲರೂ ಭಾಗಿಯಾಗಿರೋದ್ರಲ್ಲಿ ಅವರು ಕನ್ಫರ್ಮ್ ಆಗಿದೆ. 7 ಜನ ಹೌದೌದು. ಎಸ್ ಪರಿಚಯ. ಒಂದಲ್ಲ ಒಂದು ರೀತಿ ಇಫ್ ನಾಟ್ ಕ್ಲೋಸ್ ಫ್ರೆಂಡ್ ಇಲ್ಲದೆ ಹೋದ್ರು ಕೂಡ ಅವ್ನ ಪರಿಚಯ ಇದೆ. ಯಾಕಂದ್ರೆ ಎಲ್ಲರೂ ಒಂದೇ ಏರಿಯಾ ನಿವಾಸಿಗಳು. ಪ್ರವೀಣ್ ಒಂದು ಸುಮಾರು 5-6 ವರ್ಷ ಅಂತ ಹೇಳ್ತಾರೆ. 5 to 6 years ಇವಾಗ ಬೇರೆ ಆಗಿದೆ. ಸರ್, ಈಗ ಇನ್ಸಿಡೆಂಟ್ ಹೇಗೆ ಆಗಿತ್ತು ಸರ್? ಹೇಗೆ ಘಟನೆ ಆಗಿತ್ತು ಅಂತ ಆಕಾಶಗಳಿಂದ ಅಲ್ಲೇ ಮಾಡಿದ್ದ ಹೇಗೆ ಆಗಿದ್ದು ಇನ್ಸಿಡೆಂಟ್ಗಳು? ಇವರು ನಮ್ಮ ವರ್ಣ ಠಾಣಾ ಲಿಮಿಟ್ಸ್ನಲ್ಲಿ ಒಂದು ಹೋಟೆಲ್ ಇದೆ. ಹೋಟೆಲ್ ಮುಂಭಾಗದಲ್ಲಿ ಇದು ಘಟನೆ ನಡೆಯುತ್ತದೆ. ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಮಾರಕಾಸ್ತ್ರಗಳಿಂದ ಇವರು ಎಷ್ಟು ಜನ ಸೇರಿಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿದ್ರು. ಯಾವ ರೀತಿ ಟ್ರ್ಯಾಕ್ ಮಾಡ್ತಾಯಿದ್ರು, ಇವನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾಯಿದ್ರು, ಯಾರು ಫಾಲೋ ಅಪ್ ಮಾಡ್ತಾಯಿದ್ರು, ಇದೆಲ್ಲನೂ ಕೂಡ ತನಿಖೆಯಲ್ಲಿ ನಡೀತಾ ಇರೋದ್ರಿಂದ ನಾನು ಪಬ್ಲಿಕ್ ಡೊಮೈನಲ್ಲಿ ಬಿಡಕ್ಕೆ ಬರೋದಿಲ್ಲ. ತನಿಖೆ ಮುಗಿದ ನಂತರ ಬಹುಶಃ ಆಮೇಲೆ ಗೊತ್ತಾಗುತ್ತೆ. ಆರೋಪಿಗಳ ನಾನು 3 ತಂಡ ರಚನೆ ಮಾಡಿದ್ದೆ. ನಮ್ಮ ಇನ್ಸ್ಪೆಕ್ಟ್ರು, ಸೌತ್ ಇನ್ಸ್ಪೆಕ್ಟ್ರು, ಮತ್ತು ಸೌತ್ CPI, ಇಲ್ವಾಲ ಸಬ್ ಇನ್ಸ್ಪೆಕ್ಟ್ರು ಮತ್ತು ಜೈಪುರ ಸಬ್ ಇನ್ಸ್ಪೆಕ್ಟ್ರು. ಇವರು ಇಷ್ಟು ಜನನು ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಆ್ಯಂಡ್ ಬೇರೆ ನಮ್ಮ ಇನ್ಫಾರ್ಮೆಂಟ್ ಕಡೆಯಿಂದ ಮಾಹಿತಿ ಸಿಗ್ತವೆ. ಹೌದು. ಒಬ್ರು ಯಾರನ್ನ ಒಬ್ರು ಕೇಳ ಫೋಟೋ ತಗೊಂಡು ವಿಡಿಯೋ ವೈರಲ್ ಆಗಿದೆ. CC ಕ್ಯಾಮೆರಾ ಕೊಲೆ ಮಾಡಿದ ನಂತರ ಅಲ್ಲಿ ಡ್ಯಾನ್ಸ್ ಮಾಡಿ ಫೋಟೋ ತಕೊಂಡು ಹೋಗ್ತಾರೆ. ಅಷ್ಟೊಂದು ದ್ವೇಷ ಆಯ್ತಾ ಅಥವಾ ತನಿಖೆಯಲ್ಲಿ ಗೊತ್ತಾಯಿಲ್ಲ ಯಾವ ಕಾರಣಕ್ಕೆ ಆತ ಮಾಡೋದು ಅಂತೇಳಿ? ಇವರು ಇನ್ನೇ ಆರೋಪಿಗಳೇನಿದ್ದಾರೆ 6 ಜನ ಗಂಡಸರು ಆರೋಪಿಗಳೇನಿದ್ದಾರೆ ಇವ್ರಿಗೆ ಒಂದಲ್ಲ ಒಂದು ರೀತಿ ಮೃತ ಕಾರ್ತಿಕ್ ಅನ್ನೋನು ತೊಂದರೆ ಕೊಟ್ಟಿರ್ತಾನೆ ಈ ಹಿಂದೆ. ಸೊ ಒಂದು ಪರ್ಸನಲ್ ಎನಿಮಿಟಿ ಕೂಡ ಇರ್ತದೆ. ಆದರೂ ಒಟ್ಟಿಗೆ ಈ ಪ್ರವೀಣ್ಗೆ ಏನು ತೊಂದರೆ ಮಾಡಿ ಗಲಾಟೆ ಮಾಡಿರ್ತಾನೆ ಈ ಒಂದು ಕೆಲವು ತಿಂಗಳ ಹಿಂದೆ, ಇದನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಜನ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕೃತ್ಯನ ಎಸಗಿರ್ತಾರೆ. ನಾವು ತರ್ತಾ ಇರಿ ಯಾಕೆ ತರ್ತಾ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಹೋಟ್ಲಲ್ಲಿ ಇದ್ದ ಅಂತ ಬಗ್ಗೆ ಅದನ್ನು ನಮಗೆ ಮಾಹಿತಿ ಬಂದಿದೆ, ಬಟ್ ತಮ್ಗೆ ಹೇಳಕ್ ಆಗೋದಿಲ್ಲ. ಸರ್, ಈಗ ಪ್ರವೀಣ್
ಪ್ರವೀಣ್ಗೆ ಜೀವ ಭಯ ಇತ್ತ ಸರ್ ಕಾರ್ತಿಕ್ ಇಂದ, ಅಂದ್ರೆ ಕಾರ್ತಿಕ್ ಕೊಲೆ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇಲ್ಲ ಪ್ರವೀಣ್ಗೆ ಕಾರ್ತಿಕ್ ಅನ್ನೊಬ್ಬ ಏನು ಮೃತ ವ್ಯಕ್ತಿ ಇದ್ದಾನೆ, ಅವನು ಆಗಿಂದಾಗೆ ಅವನಿಗೆ ಧಮಕಿ ಆಗ್ತಾ ಇದ್ದಂತೆ, ನೀನು ನನ್ನ ಮುಂದೆ ಸಿಕ್ಕರೆ ನಿನ್ನ ತೆಗಿತೀನಿ ಅಂತ ಧಮಕಿ ಆಗ್ತಿದ್ದ, ಅವ್ನಿಗೆ ಥ್ರೆಟನ್ ಕೂಡ ಮಾಡ್ತಿದ್ದಂತೆ. ಸೊ ಆ ಒಂದು ಕಾರಣದಿಂದ ನನ್ನ ತೆಗಿಯೋಕ್ಕೆ ಮುಂಚೆ ಇವ್ರನ್ನೂ ಬಿಟ್ಬಿಟ್ರೆ ನನ್ನ ಸಾಯಿಸ್ತಾನೆ ಅಂತ ಹೇಳಿ ಈ ಒಂದು ಪ್ಲ್ಯಾನ್ ಮಾಡ್ತಾರೆ. ಮಹಿಳೆ ಕೂಡ ಲೋಕಲ್, ಅದೇ ಎಲ್ಲರೂ ಇವರು ಇಷ್ಟು ಜನ ಮೈಸೂರು ಸಿಟಿ ನಿವಾಸಿಗಳು ಒಂದೇ ಏರಿಯಾದಲ್ಲಿ ಇರೋರು ಅಕ್ಕಪಕ್ಕದಲ್ಲಿ. ಪ್ರವೀಣ್ ಎಲ್ಲ ಬೆಂಗಳೂರಿನಲ್ಲಿದ್ದಾರೆ. ಪ್ರವೀಣ್ ಈ ಕೆಲವು ತಿಂಗಳಿಂದ ಬೆಂಗಳೂರಿನಲ್ಲಿ ವಾಸ ಇರ್ತಾನೆ. ನನಗೆ ಗ್ಯಾಂಗ್ ವಾರ್ಗಳು ಈ ರೀತಿ ಹತ್ತೋದು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೇಡು ಅದು ಕೊಲೆ ಆಗುವಂಥದ್ದು. ಯಾಕಂದ್ರೆ ನಿನ್ನೆ ಅವರ ಅಂತ್ಯಕ್ರಿಯೆಯಲ್ಲಿ ನೋಡಿದಾಗ ಮತ್ತೆ ನಾವು ಶವಾಗಾರದಲ್ಲಿ ನೋಡಿದಾಗೂ ನೂರಾರು ಸಂಖ್ಯೆಯಲ್ಲಿ ಸೇರಿದ್ರು ಯುವಕರಿಗೆ. ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ಯಾವುದು ಗ್ಯಾಂಗ್ ವಾರ್ಸ್ ಅಂತ ಆಗಿಲ್ಲ ಇದು. ಸೊ ಇದೇನು ಪ್ರಕರಣ ದಾಖಲಾಗಿದೆ ಇವಾಗ, ಇದು ಕೂಡ ಮೈಸೂರು ಸಿಟಿ ನಿವಾಸಿಗಳು, ಬಟ್ ನಮ್ಮಲ್ಲಿ ಇನ್ಸಿಡೆಂಟ್ ಆಗಿರುತ್ತೆ. ಬಟ್ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಗೆ ಇದುವರೆಗೂ ರೌಡಿ ಆಗಲಿ ಅದೇ ಇತರ ವ್ಯಕ್ತಿಗಳಲ್ಲಿ ಗ್ಯಾಂಗ್ ವಾರ್ಸ್ ಯಾವುದೂ ಆಗಿಲ್ಲ. ಅವಳು ಮಹಿಳೆಯರೇ ಇವತ್ತು ಹೇಳಿ, ಅವಳು ಮಹಿಳೆಯರೇ ಇವತ್ತು ವುಮನ್ ಮಹಿಳೆ. ಥ್ಯಾಂಕ್ ಯು. ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಪ್ರವೀಣ್ ಅನ್ನೋನು ಈ ಹಿಂದೆ ಮೃತ ಯಾರಿದ್ದಾನೆ ಕಾರ್ತಿಕ್, ಅವನ ಜೊತೆನೇ ಇರ್ತಾನೆ, ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಉಳಿದಂಥ ಆರೋಪಿಗಳು ಎಲ್ಲ 7 ಜನ ಆರೋಪಿಗಳು ಏನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲರೂ ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ, ಒಂದೇ ಏರಿಯಾದಲ್ಲಿ ಇದ್ದಂಥವ್ರು, ಒಬ್ರಿಗೊಬ್ರು ಪರಿಚಯ ಇರುತ್ತೆ ಅವರೆಲ್ಲ. ಈಗ ಮಹಿಳೆಯರು ಪರಿಚಯ